ಉಪ್ಸುತ್ತೆ. ಫೈನಲ್ ಅಲ್ಲಿ ಕ್ಲೈಮ್ಯಾಕ್ಸ್ ಕೊಡೋದು ಇಂಟರ್ವಲ್ ಅಲ್ಲೇ ಕೊಟ್ಟವ್ರೆ. ಕತೆ ಮಾತ್ರ ಆ ಕತೆ ಏನಾಗುತ್ತೆ, ಒನ್ ನೈಟ್ ಸ್ಟೋರಿ, ಒನ್ ನೈಟ್ ಅಲ್ಲಿ ಎಷ್ಟು ಕತೆ ಏನಾಗುತ್ತೆ ಆ ಕತೆ ತುಂಬಾ ಕ್ಯೂರಿಯಾಸಿಟಿ ಕೊಡುತ್ತೆ. ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿನಿಮಾದಲ್ಲಿ ಥಿಯೇಟ್ರ್ ಅಭಿಮಾನಿಗಳು ಎಷ್ಟು ಎಂಜಾಯ್ ಮಾಡ್ತವ್ರೆ ಅಂದ್ರೆ ಅದನ್ನ ನೀವು ನೋಡ್ಕೊಬೋದು. ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಬೇರೆ ಭಾಷೆಲಿ ಈ ತರ ಸಿನಿಮಾ ಬಂದ್ರೆ ನೋಡಿದಿರಲ್ಲ, ಸಖತ್ ಹಿಟ್ ಮಾಡೋದು, ಇದನ್ನ ಸೂಪರ್ ಡೂಪರ್ ಹಿಟ್ ಮಾಡ್ಬೋದು. ಪ್ರತಿ ಒಂದು ಸೀನು ಅಷ್ಟೇ. ಅದು ಕಿಚ್ಚ ಬಾಸ್ ಅಂತೂ ಸಿಗರೇಟ್ ಸೇತಾರಲ್ಲ, ಆ ಸೀನ್ಗೆ ಜನ ಎಂಜಾಯ್ ಮಾಡಿರೋದಂತೂ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ಒಂದು ನೈಟಲ್ಲಿ ಈ ತರ ಎಲ್ಲ ನಡೆಯುತ್ತಾ ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ. ಆದ್ರೆ ಸಕ್ಕದಾಗಿ ಮಾಡಿದ್ದಾರೆ. ಆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಒಂದೊಂದು ಸೀನು ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫೇ ನಮಗೆ ಬೇರೆ ಲೆವೆಲ್ ಅನಿಸ್ತು. ನೆಕ್ಸ್ಟ್ ಫುಲ್ ನೋಡ್ಬಿಟ್ಟು ಸಿನಿಮಾದು ಒಂದು ಒಳ್ಳೆ ರಿವ್ಯೂ ಕೊಡಬೇಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಯಾರು ವಿಡಿಯೋಗಳನ್ನ ಮಾಡಿ ಸ್ಟೇಟಸ್ಗೆ ಹಾಕ್ಬಿಡಿ. ಹಾಕಿ ಒಂದು 10-15 ಸೆಕೆಂಡ್ ಹಾಕಿ, 1 ನಿಮಿಷ 2 ನಿಮಿಷ ಎಲ್ಲ ವಿಡಿಯೋ ಮಾಡ್ತಾರೆ. ಯಾರೇ ಅಕ್ಕಪಕ್ಕ ವಿಡಿಯೋ ಮಾಡಿದ್ರು ಹೇಳಿ, ದಯವಿಟ್ಟು ಯಾರು ವಿಡಿಯೋ ಮಾಡಕ್ ಬಿಟ್ಟು ಪೈರಸಿ ಮಾಡ್ಬೇಡ್ರಿ. ಥ್ಯಾಂಕ್ ಯು. ಮಾಸ್ ಅಭಿಮಾನಿಗಳು, ನಮ್ಮ ಅಪ್ಪು ಬಸ್ ಅಭಿಮಾನಿ, ಇದು ಸುದೀಪ್ ಅವ್ರದ್ದು ಫಸ್ಟ್ ಹಾಫ್ ಆಗಿದೆ, ತುಂಬಾನೇ ಮ್ಯಾಕ್ಸಿಮಮ್ ಆಗಿದೆ. ಫಸ್ಟ್ ಹಾಫ್ ಇಷ್ಟು ಬೇಗ ಇಂಟರ್ವ್ಯೂಲ್ ಬಂತ ಅಂತ ಅನ್ಸ್ತು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಬಾಸ್ ಎಷ್ಟೋ ದಿನ ಆದ್ಮೇಲೆ ಬಂದಿದ್ದಾರೆ. ಸ್ಕ್ರೀನ್ ಮೇಲೆ ಒಂದೊಂದು ಫೈಟ್ ಬರ್ತಾ ಇದ್ರೆ ನಿಜವಾದ ಫೈಟ್ ಇದ್ದಂಗಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, BGM ಗಳಾಗಿರ್ಬೋದು, ಸಖತ್ತಾಗಿದೆ. ಫಸ್ಟ್ ಹಾಫ್ ನೋಡಿದೀವಿ, ಸೆಕೆಂಡ್ ಹಾಫ್ ನೋಡೋವರೆಗೂ ವೇಟ್ ಮಾಡ್ತೀವಿ. ಫಿಲಮ್ ಹೆಂಗೆ ಇರ್ಲಿ, ನಮ್ ಬಾಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಫಿಲಮ್. ಜೈ ಕಿಚ್ಚ ಬಾಸ್. ಸ್ಟಾರ್ಟಿಂಗ್ ಇಂಟರ್ವಲ್ ಇಂದ, ಸ್ಟಾರ್ಟಿಂಗ್ ಅವ್ರ ಎಂಟ್ರಿಯಿಂದ ಸಿಗರೇಟ್ ಹಚ್ಕೊಳ್ಳೋದ್ರು ಒಂದೊಂದು ಸೀನು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಏನ್ ಬರುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇರ್ತಾರೆ ಫ್ಯಾನ್ಸು. ಎಲ್ಲಾ ಕಿಚ್ಚ ಬಾಸ್ ಅಭಿಮಾನಿಗಳಿಗೆ ಇನ್ನ ಎಲ್ಲ ಬಂದು ಥಿಯೇಟರ್ ಅಲ್ಲಿ ಬುಕ್ ಮಾಡ್ಕೊಂಡು ನೋಡಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಾಸ್ ಎಂಟ್ರಿ ಇಂದ ಹಿಡಿದು ಇಂಟರ್ವಲ್ ವರ್ಗೂ ಆ ಕತೆ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಉಪ್ಸುತ್ತೆ. ಏನ್ ನಡೆಯುತ್ತೆ, ಒಂದೊಂದ್ ಸೀನ್ ಏನ್ ನಡೆಯುತ್ತೆ, ಅವರು ಮಾಡೋ ಎಲ್ಲೆಲ್ಲಿ ಏನೇನ್ ಮಾಡ್ತಾರೆ ನೋಡಿದೆ.